ನಮಸ್ಕಾರ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತು ಶಿವರಾತ್ರಿ ದಿವಸದ ಫಲಹಾರಕ್ಕೆ ಸೂಕ್ತವಾಗಿರುವ ಗೊಜ್ಜವಲಕ್ಕಿ ಅಥವಾ ಹುಳಿ ಅವಲಕ್ಕಿ ಹಾಗೂ ಅದಕ್ಕಿರುವ ಮಸಾಲವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಶಿವರಾತ್ರಿ ದಿವಸ ಅಲ್ಲದೆ ಬೇರೆ ದಿವಸಗಳಲ್ಲಿ ಬೆಳಗಿನ ಉಪಹಾರ ಅಥವಾ ಸಂಜೆಯ ಲಘು ಉಪಹಾರಕ್ಕೂ ಮಾಡಬಹುದಾದಂತಹ ರೆಸಿಪಿ ಇದು. ನಾನಿಲ್ಲಿ 2 ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಈ ರೆಸಿಪಿಗೆ ತೆಳು ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಬಳಸುವುದು ಬೇಡ. ಅವಲಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. ನಾನು ನೀರು ಸೇರಿಸಿ ಕೈಯಿಂದ ಹಿಸುಕಿ ತೊಳಿತಾ ಇದ್ದೇನೆ. ಇದೇ ಥರ 2ರಿಂದ 3 ಬಾರಿ ನೀರು ಹಾಕಿ ತೊಳಿಬೇಕು. 3 ಬಾರಿ ತೊಳೆದು ನೀರು ಬಸಿದುಕೊಂಡಾಯಿತು. ಇನ್ನು ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಬೇಕು. ನೋಡಿ, ಇಷ್ಟು ನೀರು ಹಾಕಿದರೆ ಸಾಕಾಗತ್ತೆ. ಇನ್ನು ಮುಚ್ಚಳ ಮುಚ್ಚಿ 15 ನಿಮಿಷ ಹಾಗೇ ಬಿಡಿ. ಕೆಲವೊಂದು ಅವಲಕ್ಕಿ ಬೇಗ ನೆನೆಯುತ್ತೆ, ಆದ್ದರಿಂದ ಮಧ್ಯದಲ್ಲಿ ಚೆಕ್ ಮಾಡಿ. ನೋಡಿ, ಅವಲಕ್ಕಿಗೆ ಹಾಕಿರುವ ನೀರು ಪೂರ್ತಿಯಾಗಿ ಹೀರಿ ಅವಲಕ್ಕಿ ಕೂಡ ಹದವಾಗಿ ನೆಂದಿದೆ. ಈ ಮೆಥಡ್ ಅಲ್ಲದೆ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ನೀರು ಚಿಮುಕಿಸಿ ನೆನೆಸಿ ಕೂಡ ಮಾಡ್ತಾರೆ. ಹೇಗೆ ಬೇಕು ಹಾಗೆ ಮಾಡ್ಬೋದು. ಅವಲಕ್ಕಿಯಲ್ಲಿ ಗಂಟಿದ್ರೆ ಈ ಥರ ಕೈಯಿಂದ ಬಿಡಿಸಿ ರೆಡಿ ಮಾಡಿಟ್ಟಿರಿ. ಒಂದು ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಅರ್ಧ ಕಪ್ ನೀರು ಹಾಕಿ ಕಿವುಚಿ ನೆನೆಯೋದಕ್ಕೆ ಬಿಡ್ತಾ ಇದ್ದೇನೆ. ಒಂದು 15 ನಿಮಿಷಗಳ ಕಾಲ ನೆನೆಸಿದ್ರೆ ಸಾಕು. ಇನ್ನು ಗೊಜ್ಜು ಅವಲಕ್ಕಿಗಿರುವ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕಿ ಬಿಸಿಯಾದ ಮೇಲೆ 4ರಿಂದ 5 ಒಣಮೆಣಸು, 1 ಚಮಚ ಕಡಲೆಬೇಳೆ, 1.5 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಮೆಂತ್ಯ, 1 ಚಮಚ ಉದ್ದಿನಬೇಳೆ ಹಾಕಿ ಮಸಾಲವನ್ನು ನಿಧಾನ ಉರಿಯಲ್ಲಿ ಕೆಂಪಗೆ ಆಗೋ ತನಕ ಹುರಿದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನಂತರ ಮಿಕ್ಸಿ ಜಾರಿಗೆ ವರ್ಗಾಯಿಸಿ ನುಣ್ಣಗೆ ಪುಡಿ ಮಾಡಿ. ಈಗ ಹುಳಿ ಅವಲಕ್ಕಿ ಅಥವಾ ಗೊಜ್ಜವಲಕ್ಕಿಗೆ ಬೇಕಾಗುವ ಮಸಾಲ ರೆಡಿ ಆಯಿತು. ಇನ್ನು ಬಾಣಲೆಗೆ 4 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಕಡಲೆಬೇಳೆ, ಚಿಟಿಕೆ ಇಂಗು ಹಾಕಿ 6 ಚಮಚದಷ್ಟು ಶೇಂಗಾ ಬೀಜ ಹಾಕಿ ಒಗ್ಗರಣೆ ತಯಾರಿಸಿ. ನಂತರ ಸ್ವಲ್ಪ ಕರಿಬೇವು ಹಾಕಿ ನೆನೆಯೋದಕ್ಕೆ ಇಟ್ಟಿರುವಂತಹ ಹುಣಸೆ ರಸವನ್ನು ಹಾಕಿ ಅರ್ಧ ಚಮಚ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಬೆಲ್ಲ ಹಾಕ್ತಾ ಇದ್ದೇನೆ. ಗೊಜ್ಜವಲಕ್ಕಿ ಹುಳಿ ಖಾರ ಸಿಹಿ ಮಿಶ್ರಿತವಾಗಿರೋದ್ರಿಂದ ಬೆಲ್ಲದ ಪ್ರಮಾಣ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಸಿದ ನಂತರ ರೆಡಿ ಮಾಡಿಟ್ಟ ಮಸಾಲ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು. ಹಾಕಿರುವ ಮಸಾಲ ಗಟ್ಟಿಯಾಗ್ತಾ ಬರುತ್ತೆ, ಸೈಡ್ ಎಣ್ಣೆ ಬಿಡ್ತಾ ಬರುತ್ತೆ. ಅಲ್ಲಿ ತನಕ ಕೈಯಾಡಿಸ್ತಾ ಈ ಹದಕ್ಕೆ ಬಂದ ನಂತರ ನೆನೆಸಿರುವ ಅವಲಕ್ಕಿಯನ್ನು ಹಾಕಬೇಕು. ನಿಧಾನ ಉರಿಯಲ್ಲಿ ಮಸಾಲ ಜೊತೆ ಅವಲಕ್ಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ 1/4 ಕಪ್ ತೆಂಗಿನ ತುರಿ ಅಥವಾ ಒಣ ಕೊಬ್ಬರಿ ತುರಿ ಹಾಕಿದ್ರೂ ಆಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಹುಳಿ ಖಾರ ಸಿಹಿ ಆಗಿರುವಂತಹ ಗೊಜ್ಜವಲಕ್ಕಿ ಅಥವಾ ಹುಳಿ ಅವಲಕ್ಕಿ ರೆಡಿ ಆಯಿತು. ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಬಳಸದೇ ಇರೋದ್ರಿಂದ ಹಬ್ಬದ ದಿವಸಗಳಲ್ಲಿ ಮಾಡಬಹುದಾದಂತಹ ರೆಸಿಪಿ ಇದು. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ. ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.